ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹೆಂಗಸರು ತಮ್ಮ ಸ್ತನಗಳ ಗಾತ್ರವನ್ನು ನೈಸರ್ಗಿಕವಾಗಿ ಹೆಚ್ಚಿಸಬೇಕಾದರೆ ತಪ್ಪದೇ ಈ ಕೆಲಸವನ್ನು ನೀವು ಮಾಡಲೇಬೇಕು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸ್ತನಗಳು ಮಹಿಳೆಯರ ಸೌಂದರ್ಯ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ದೊಡ್ಡ ಮತ್ತು ಬಿಗಿ ಸ್ತನಗಳು ಮಹಿಳೆಯರ ಲುಕ್ ಇನ್ನೂ ಆಕರ್ಷಕವಾಗಿಸುತ್ತೆ. ಆದ್ದರಿಂದ ಸಣ್ಣ ಬ್ರೆಸ್ಟ್ ಸೈಜಿನ ಮಹಿಳೆಯರು ಈ ಕೆಲಸವನ್ನು ಮಾಡುವ ಮೂಲಕ ದೊಡ್ಡ ಆಕಾರ ಮತ್ತು ಬಿಗಿಯಾದ ಸ್ತನಗಳ ಬಯಕೆಯನ್ನು ಈಡೇರಿಸಿಕೊಳ್ಳಬಹುದು. ಹೌದು, ಸುಂದರವಾದ ಸ್ತನಗಳನ್ನು ಪಡೆಯುವ ಇಚ್ಛಿಸುವ ಮಹಿಳೆಯರು ತಪ್ಪದೇ ಈ ಆಹಾರಗಳನ್ನು ಸೇವಿಸಲೇಬೇಕು. ಅವುಗಳೆಂದರೆ ಸೋಯಾ ಉತ್ಪನ್ನಗಳು. ಸೋಯಾ ಮತ್ತು ಸೋಡಾ ಉತ್ಪನ್ನಗಳಾದ ಸೋಯಾ ಮಿಲ್ಕ್, ಸೋಯಾಬೀನ್, ಟೋಫು, ಚೀಸ್ ಪ್ರೋಟೀನ್ ಸಮೃದ್ಧವಾಗಿದೆ. ಇದು ಸ್ನಾಯುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದು ಐಸೋಫ್ಲೇವೋನ್ಗಳಿಂದ ಸಮೃದ್ಧವಾಗಿದೆ. ಅಷ್ಟೇ ಅಲ್ಲ, ಇದು ಈಸ್ಟ್ರೋಜನ್ನಂತೆ ಕಾರ್ಯನಿರ್ವಹಿಸುತ್ತೆ ಮತ್ತು ಸ್ತನಗಳ ಗಾತ್ರ ಹಿಗ್ಗಿಸುವಲ್ಲಿ ಸಹಾಯ ಮಾಡುತ್ತೆ. ಇನ್ನು ಸೀಗಡಿ ಮುಂತಾದ ಸಮುದ್ರ ಮೀನುಗಳಲ್ಲಿ ಒಮೆಗಾ 3 ಹೇರಳವಾಗಿ ಕಂಡುಬರುತ್ತೆ. ಇದು ಹಾರ್ಮೋನುಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ. ಈ ಕಾರಣದಿಂದಾಗಿ ಸ್ತನದ ಗಾತ್ರ ಹೆಚ್ಚುತ್ತದೆ. ಹಾಗಾಗಿ ಸಣ್ಣ ಬ್ರೆಸ್ಟ್ ಸೈಜ್ ಹೊಂದಿರುವವರು ಇದನ್ನು ಟ್ರೈ ಮಾಡಿ ನೋಡಿ. ಅದರಂತೆ ಮೆಂತ್ಯ ಸಾಕಷ್ಟು ಫೈಟೋಸ್ಟ್ರೆಜನ್ ಹೊಂದಿರುತ್ತೆ. ಇದು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಈ ಕಾರಣದಿಂದಾಗಿ ಪೌಷ್ಟಿಕಾಂಶವು ಸ್ತನವನ್ನು ಚೆನ್ನಾಗಿ ತಲುಪುತ್ತೆ. ಮೆಂತ್ಯವನ್ನು ಕುದಿಸಿ ಮತ್ತು ಪ್ರತಿದಿನ ಅದರ ನೀರನ್ನು ಕುಡಿದು ನೀವೇ ಅದರ ಮ್ಯಾಜಿಕ್ ನೋಡಿ. ನಿಯಮಿತವಾಗಿ ಹಾಲಿನ ಸೇವನೆಯು ಹಾರ್ಮೋನುಗಳನ್ನು ಸಮತೋಲನಗೊಳಿಸುತ್ತೆ. ಇದು ರಕ್ತ ಪರಿಚಲನೆಯನ್ನು ಸಹ ಸುಧಾರಿಸುತ್ತೆ. ಹಾಲು ಫಲವತ್ತತೆಯನ್ನು ಸಹ ಸರಿಪಡಿಸುತ್ತೆ. ಇವೆಲ್ಲವೂ ಸ್ತನಗಳ ಬೆಳವಣಿಗೆಗೆ ಸಹಕಾರಿ. ಇನ್ನು ಲೀನ್ ಮೀಟ್ ಸ್ತನದ ಗಾತ್ರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದು ಪ್ರೋಟೀನ್ನಿಂದ ಸಮೃದ್ಧವಾಗಿದೆ. ಹಾಗಾಗಿ ಇದನ್ನು ವಾರಕ್ಕೆ ಒಮ್ಮೆಯಾದರೂ ತಿಂದು ಸಣ್ಣ ಬ್ರೆಸ್ಟ್ ಸೈಜ್ ಹೊಂದಿರುವವರು ತಮ್ಮ ಬ್ರೆಸ್ಟ್ ಸೈಜ್ ಸುಧಾರಿಸಿಕೊಳ್ಳಬಹುದು. ಇದಲ್ಲದೆ ಆರೋಗ್ಯಕರ ಕೊಬ್ಬು ಸೀಡ್ಸ್ನಲ್ಲಿ ಹೇರಳವಾಗಿ ಕಂಡುಬರುತ್ತೆ. ಇದು ದೇಹದ ಹಾರ್ಮೋನುಗಳನ್ನು ಸುಧಾರಿಸುತ್ತೆ ಮತ್ತು ನಿಯಂತ್ರಿಸುತ್ತೆ. ಲಿನ್ಸೀಡ್, ಸೂರ್ಯಕಾಂತಿ, ಕುಂಬಳಕಾಯಿ, ಎಳ್ಳು ಇತ್ಯಾದಿಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಬಹುದು. ನೀವು ಅದನ್ನು ಸ್ನಾಕ್ಸ್ ಆಗಿ ಸಹ ತೆಗೆದುಕೊಳ್ಳಬಹುದು. ಇದಕ್ಕೂ ಮುಖ್ಯವಾಗಿ ಸ್ತನದ ಗಾತ್ರವನ್ನು ಹೆಚ್ಚಿಸುವಲ್ಲಿ ಮಸಾಜ್ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಸ್ತನ ಮಸಾಜ್ ನಿಯಮಿತವಾಗಿ ಮಾಡಬೇಕು. ಇದು ಸ್ನಾಯುಗಳಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ. ಅಲ್ಲದೆ ಸ್ತನಗಳಲ್ಲಿ ಮಸಲ್ ಹೆಚ್ಚಾಗುತ್ತೆ. ಈ ಕಾರಣದಿಂದಾಗಿ ಸ್ತನಗಳಲ್ಲಿ ಕ್ರಮೇಣ ಬೆಳವಣಿಗೆ ಕಂಡುಬರುತ್ತೆ. ಮಸಾಜ್ಗಾಗಿ ತೆಂಗಿನೆಣ್ಣೆ, ಸಾಸಿವೆ ಎಣ್ಣೆ, ಹರಳೆಣ್ಣೆ ಅಥವಾ ಆಲಿವ್ ಎಣ್ಣೆಯಿಂದ ಮಸಾಜ್ ಮಾಡಬಹುದು. ಮಸಾಜ್ ಮಾಡುವ ಮೊದಲು ಎಣ್ಣೆಯನ್ನು ಉಗುರು ಬೆಚ್ಚಗೆ ಮಾಡಿ ಮತ್ತು ನಂತರ ಸರ್ಕ್ಯುಲೇಷನ್ ಮೋಷನ್ನಲ್ಲಿ ಮಸಾಜ್ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.